ಇನ್ನು ಮುಡಾ 50-50 ಸೈಟ್ ಹಂಚಿಕೆ ಮೂಲಕ ಇಡಿ ಕೆದಕಿದೆ. ಅಂದ್ರೆ ಮೂಲವನ್ನ ಮುಡಾ 50-50 ಸೈಟ್ ಹಂಚಿಕೆ ಮೂಲ ಏನು ಅನ್ನುವಂಥದ್ದನ್ನ ಈಗ ಇಡಿ ಕೆದಕ್ತಾ ಇದೆ. ಇಡಿ ತನಿಖೆಯಲ್ಲಿ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಬಹಿರಂಗವಾಗಿದೆ. 2016ರಿಂದಲೂ ಕೂಡ ಈ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗಿದೆ ಅನ್ನುವಂಥ ಒಂದು ಸ್ಫೋಟಕ ವಿಚಾರವನ್ನ ಬಯಲಿಗೆಳೆದಿದೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲೇ 50-50 ಸೈಟ್ ಹಂಚಿಕೆ ಆಗಿದೆ. 2022ರ ಅವಧಿಯಲ್ಲಿ ದಿನೇಶ್ ಅವರಿಂದ ಸುಮಾರು 812 ಸೈಟ್ಗಳ ಹಂಚಿಕೆಯಾಗಿದೆ. ಅಂದ್ರೆ 550 ದಿನದಲ್ಲಿ ಬರೋಬ್ಬರಿ 812 ಸೈಟ್ಗಳನ್ನ ದಿನೇಶ್ ಅವರು ಹಂಚಿದ್ದಾರೆ. ಸೊ ದಿನೇಶ್ ಅವಧಿಯಲ್ಲಿ 50-50 ಅನುಪಾತದಲ್ಲಿ ಸೈಟ್ ಏನು ಹಂಚಿಕೆಯಾಗಿದೆ ಅದನ್ನ ಸೀಸ್ ಮಾಡೋದಕ್ಕೆ ಈಗ ಇಡಿ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಪ್ರತಿದಿನವೂ ಕೂಡ ಮೂಡಾದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಈ ತನಿಖಾ ವರದಿಯಲ್ಲಿ ಹೇಳ್ತಾರೆ. 2016ರಲ್ಲಿ ಆಯುಕ್ತರಾಗಿದ್ದ ಮಹೇಶ್ ಅವರಿಂದ 8 ಸೈಟ್ ಹಂಚಿಕೆಯಾಗಿದ್ರೆ 2018ರಲ್ಲಿ ಕಾಂತರಾಜು ಅವಧಿಯಲ್ಲಿ 10 ಸೈಟ್ ಹಂಚಿಕೆಯಾಗಿದೆ. ಅದೇ 2020ರ ಅವಧಿಯಲ್ಲಿ ಆಯುಕ್ತ ನಟೇಶ್ ಇದ್ದಾಗ 58 ಸೈಟ್ಗಳು ಹಂಚಿಕೆ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನ ಇಡಿ ತನ್ನ ತನಿಖೆಯಲ್ಲಿ ಬಹಿರಂಗಗೊಳಿಸಿದೆ. ಸೊ ಇದು ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳನ್ನ ಇಡಿ ಬಹಿರಂಗಪಡಿಸ್ತಾ ಇದೆ. ಇಡಿ ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂದ್ರೆ 2016ರಿಂದಲೂ ಕೂಡ ಈ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ 60-40 ಅಂತ ಹೇಳಿ ಎಲ್ಲರೂ ಅನ್ಕೊಂಡಿರೋದು. ಆದರೆ 50-50 ಅನುಪಾತದಲ್ಲೇ ಸೈಟ್ಗಳ ಹಂಚಿಕೆ ಆಗಿವೆ 2016ರಿಂದ ಅನ್ನುವಂಥದ್ರ ಬಗ್ಗೆ ಇಡಿ ತನ್ನ ತನಿಖಾ ವರದಿಯಲ್ಲಿ ಹೇಳಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಈಗ ಇಡಿ ಮೊನ್ನೆ ಕೂಡ ಈ ಸೀಸ್ ಮಾಡಿ ಅನ್ನುವಂಥ ಒಂದು ಆದೇಶವನ್ನ ಏನು ಕೊಟ್ಟಿತ್ತು, ಆ ರಿಪೋರ್ಟ್ನಲ್ಲೂ ಕೂಡ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳನ್ನ ಬಯಲಿಗೆಳೆದಿತ್ತು. ಹೇಗೆ ಈ 14 ಸೈಟ್ಗಳು ಅಕ್ರಮವಾಗಿವೆ ಅನ್ನುವಂಥದ್ದನ್ನ ಕೂಡ ಹೇಳಿತ್ತು. ಈಗ 2016ರಿಂದಲೇ ಈ 50-50 ಅನುಪಾತದಲ್ಲಿ ಸೈಟ್ಗಳ ಹಂಚಿಕೆ ಆಗಿವೆ, ಪ್ರತಿದಿನ ಕೂಡ ಮುಡಾದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದನ್ನ ಇಡಿ ಹೇಳುತ್ತೆ. ದಿಲೀಪ್, ಖಂಡಿತವಾಗ್ಲೂ ರೆಹಮಾನ್, ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯಕರ ವಿಚಾರ ಅಂತಂದ್ರೆ, ಯಾಕಂದ್ರೆ ಕಳೆದ 3 ವರ್ಷದಿಂದ 50-50 ಹಗರಣ ನಡೆದಿದೆ ಅನ್ನುವಂಥದ್ದು ಇಷ್ಟು ದಿನಗಳ ಕಾಲ ಅನ್ಕೊಂಡಿದ್ದಂಥದ್ದು ವಿಚಾರ. ಆದ್ರೆ ಈಗ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಬಯಲಾಗ್ತಾ ಇರುವಂತದ್ದು. ಕಳೆದ 9 ವರ್ಷಗಳಿಂದನೂ ಕೂಡ ಈ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಈಗ ತನಿಖೆಯಿಂದ ಬಯಲಾಗ್ತಾ ಇರುವಂತದ್ದು. 2016ರಿಂದನೇ ಈ ಒಂದು 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ 2016ರ ಸಂದರ್ಭದಲ್ಲಿ 8 ಸೈಟ್ ಅನ್ನ ಅಂದಿನ ಆಯುಕ್ತರಾದಂತ ಮಹೇಶ್ ಅವರು ಕೊಟ್ಟಿದ್ದಾರೆ. ಜೊತೆಗೆ 2018ರಲ್ಲಿ ಕಾಂತರಾಜ್ ಅವರು 10 ಸೈಟ್ ಕೊಟ್ಟಿದ್ದಾರೆ. ಮತ್ತೆ 2020ರಲ್ಲಿ 58 ಸೈಟ್ ನಟೇಶ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನುಳಿದಂತ 812 ಸೈಟ್ಗಳನ್ನ ಏನು ದಿನೇಶ್ ಅವರು ಬಹುದೊಡ್ಡವಾಗಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ದೊಡ್ಡ ಅಕ್ರಮವನ್ನು ನಡೆಸಿರುವಂತದ್ದು ದಿನೇಶ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 50-50 ಅನುಪಾತ ಏನು ಇದೆ, ಈ ಅನುಪಾತವನ್ನ ಬಹಳಷ್ಟು ಮಿಸ್ಯೂಸ್ ಮಾಡ್ಕೊಂಡಿರುವಂತದ್ದು ದಿನೇಶ್ ಅವರು ಸಿಕ್ಕವರಿಗೆ ಸೈಟ್ ಅನ್ನ ಹಂಚಿದ್ದಾರೆ. ಪ್ರತಿ ದಿನವೂ ಕೂಡ ಈ ರೀತಿಯಾದಂತ ಅವ್ಯವಹಾರ ಮೂಡದಲ್ಲಿ ನಡೀತಾ ಇತ್ತು ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಸುಮಾರು 928 ಸೈಟ್ಗಳ ವಿವರವನ್ನ ಸಿಕ್ಕಿರುವಂತದ್ದು. ಜೊತೆಗೆ 1500 ಸೈಟ್ಗಳ ವಿವರವನ್ನ ಈಗ ಪತ್ರವನ್ನ ಬರೆದು ಮೂಡದಿಂದ ಪಡೆದುಕೊಂಡಿರುವಂತದ್ದು ಇಡಿ ಅಧಿಕಾರಿಗಳು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದಿನೇ ಈ ಒಂದು ವಿಚಾರವಾಗಿ ಸಾಕಷ್ಟು ತನಿಖೆಯನ್ನ ಮಾಡಿಸ್ತಾ ಇದ್ದಾರೆ. ಸಾಕಷ್ಟು ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ಈಗ ಸದ್ಯಕ್ಕೆ 3 ವರ್ಷಗಳ ಹಿಂದೆ ನಡೆದಿದ್ದಂತ ಭ್ರಷ್ಟಾಚಾರ ಅಂತ ಏನ್ ಹೇಳಲಾಗ್ತಾ ಇತ್ತು, ಅದು 3 ವರ್ಷ ಅಲ್ಲ 9 ವರ್ಷಗಳ ಹಿಂದೆಯಿಂದನೇ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ದಿಲೀಪ್.